ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ನಟಿ ಕೃತಿಕಾ ಅವರಿದ್ದಾರೆ. ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ. ರಾಜ ನಿವಾಸ ಸಿನಿಮಾದ ಬಗ್ಗೆ. ಟ್ರೇಲರ್ ಲಾಂಚ್ ಆಗಿದೆ ಕೂಡ ಇವತ್ತು. ಅದ್ರ ಬಗ್ಗೆನೇ ಮಾತನಾಡ್ತಾ ಹೋಗೋಣ. ಮೇಡಮ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಮೇಡಮ್ ಆರಾಮಾಗಿದ್ದೀವಿ. ಟ್ರೇಲರ್ ನೋಡಿದ್ವಿ, ಸಕ್ಕತ್ತಾಗಿತ್ತು. ನೀವು ಬೇರೆ ಅದರಲ್ಲಿ ಪೊಲೀಸ್ ಪಾತ್ರದಲ್ಲಿ ಕೂಡ ಮಾಡಿದ್ದೀರಾ. ಏನ್ ಅನ್ಸಿದೆ ಮೇಡಮ್? ಇದೊಂಥರ ಈ ಕಡೆ ಕ್ರೈಮ್ ರಿಲೇಟೆಡ್ ಸ್ಟೋರಿ ಅನ್ಸುತ್ತೆ, ಈ ಕಡೆ ನೋಡಿದ್ರೆ ಒಂದು ಕರಾವಳಿ ಭಾಗದ ಆರಾಧ್ಯ ಮಾಡ್ತಾರೆ, ಅದ್ರದ್ದು ಕೂಡ ಕಂಟೆಂಟ್ ಇದೆ. ಸೊ ಏನ್ ಹೇಳ್ತೀರಾ ನಿಮ್ ಸಿನಿಮಾ ಬಗ್ಗೆ? ರಾಜನಿವಾಸ ಅನ್ನೋದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು. ಅಂದ್ರೆ ಒಂದು ಬಯಲುಗುತ್ತು ಅನ್ನೋ ಒಂದು ಪ್ರದೇಶದಲ್ಲಿ ನಡೆಯುವಂತ ಒಂದು ಕತೆ ಇದು. ಅಲ್ಲಿ ಅಂದ್ರೆ ನಾವು ಪೊಲೀಸ್ ಅಧಿಕಾರಿ ನಾನು. ಅದನ್ನ ಕಂಡುಹಿಡಿಯೋದಕ್ಕೆ ಅಂತ ಹೋಗ್ತೀವಿ. ಅಲ್ಲಿ ಯಾವ್ಯಾವ ತರದ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ, ಏನೇನೆಲ್ಲ ಚೇಂಜಸ್ ಆಗತ್ತೆ, ನಾವ್ ಅನ್ಕೊಂಡಿದ್ದೆ ಒಂದು ಬೇರೆನೆ ಆಗ್ತಿರಬಹುದು, ಪ್ರಪಂಚ ಹೀಗಿದ್ಯಾ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಬರ್ತಾನೆ ಹೋಗುತ್ತೆ. ಸೊ ಅದು ಸಿನಿಮಾದ ಜಿಸ್ಟ್. ನನ್ನ ಪಾತ್ರ, ನಾನೇನ್ ಪಾತ್ರ ಮಾಡಿದೀನಿ ಅದು ಒಂದು ಮನ್ಸಲ್ಲಿ ಆಸೆ ಇದ್ದಿದ್ದಂತ ಪಾತ್ರ. ನಾನು ಒಂದು ಪೊಲೀಸ್ ಅಧಿಕಾರಿಯಾಗಿ ಮಾಡ್ಬೇಕು ಅನ್ನೋದು, ಅದು ಇದ್ರ ಮೂಲಕ ನಾನು ತೀರಿಸ್ಕೊಳ್ತಾ ಇದೀನಿ ಅಷ್ಟೇ. ಇನ್ನೊಂದು ಮೇಡಮ್, ನಮ್ಮ ವೀಕ್ಷಕರು ಈ ಪ್ರಶ್ನೆ ಕೇಳಿದ್ರೆ ಬೇಜಾರಾಗ್ಬಿಡ್ತಾರೆ. ಏನ್ ಮೇಡಮ್ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನ್ ಬೇಕು? ಟಿಪ್ಸ್ ಹೇಳಲೇಬೇಕು ನೀವು. ಅಯ್ಯೋ! ಸುಮಾರು ಜನ ಹೇಳ್ತಾರೆ, ಅವಾಗಿಂದ ಹಂಗೆ ಇದ್ದೀರಾ ಅಂತ. ಏನಿಲ್ಲ, ಮೆಡಿಟೇಟ್ ಮಾಡ್ತೀನಿ ನಾನು. ಎವ್ರಿ ಡೇ ವರ್ಕೌಟ್ ಮಾಡ್ತೀನಿ, ಜಾಸ್ತಿ ನೀರು ಕುಡಿತೀನಿ. ಇಷ್ಟು ಬಿಟ್ರೆ ತುಂಬಾ ಡಯಟ್ ಮಾಡ್ತೀನಿ, ಆ ಥರ ಎಲ್ಲ ಏನೂ ಇಲ್ಲ. ಮೈಂಡ್ ಎಷ್ಟು ಒಳ್ಳೆ ಥಾಟ್ಸ್ಗಳನ್ನ ಯೋಚನೆ ಮಾಡ್ತಿರತ್ತೋ, ತಲೆನಲ್ಲಿ ಬರ್ತಿರತ್ತೋ, ಅಷ್ಟು ನೀವು ಚಂದ ಕಾಣಿಸ್ತೀರಾ ಅಷ್ಟೇ. ನಿಮ್ಮ ಸಿನಿಮಾ ಮತ್ತೆ ನಿಮ್ಮ ಒಂದು ಬ್ಯೂಟಿ ಟಿಪ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಕೊಟ್ಟಿರಿ. ಥ್ಯಾಂಕ್ ಯು. ನಿಮ್ಮ ಸಿನಿಮಾ ರಿಲೀಸ್ ಆಗಿ ಹಿಟ್ ಆಗ್ಲಿ ಅನ್ನೋದು ಕೂಡ ನಾವು ಬಾಸ್ ವೀಕ್ಷಕರ ಕಡೆಯಿಂದ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕನ್ನಡಿಗರಿಗೂ ಥ್ಯಾಂಕ್ ಯು. ರಾಜನಿವಾಸ ಸಿನಿಮಾನ ಎಷ್ಟಾಗುತ್ತೋ ಅಷ್ಟು ನಿಮ್ಮದೇ ಸಿನಿಮಾ ಅಂತ ಅನ್ಕೊಂಡು ನಮಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.